ಅಧಿವೇಶನದಲ್ಲಿ ಸರ್ಪ್ರೈಸ್ ಕೊಡ್ತಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಇಂಡಿಯಾ ಒಕ್ಕೂಟದ ನಾಯಕರಿಗೆ ಮಾಸ್ಟರ್ ಸ್ಟ್ರೋಕ್ ಪಕ್ಕಾನ. ಸೆಪ್ಟೆಂಬರ್ 18ರಿಂದ 22ರವರೆಗಿನ 5 ದಿನಗಳ ಸಂಸತ್ತಿನ ವಿಶೇಷ ಅಧಿವೇಶನ, ಒಂದು ದೇಶ ಒಂದು ಚುನಾವಣೆ ದೇಶದಲ್ಲಿ ಜಾರಿಗೆ ತರಲಿಕ್ಕ ವಿಶೇಷ ಅಧಿವೇಶನ ಕರೆದು ರಾಜಕೀಯ ಕುತೂಹಲ ಹೆಚ್ಚು ಮಾಡಿದ ನರೇಂದ್ರ ಮೋದಿ ಸರ್ಕಾರ. ಒನ್ ನೇಷನ್ ಒನ್ ಇಲೆಕ್ಷನ್ ಹೇಳದಂತೆ ಮಾಡಿ ತೋರಿಸ್ತಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಒಂದು ದೇಶ ಒಂದು ಚುನಾವಣೆ ದೇಶದಲ್ಲಿ ಜಾರಿಗೆ ಬರುತ್ತಾ? ಕಾನೂನಿನ ಅಡೆತಡೆಗಳೇನು, ರಾಜಕೀಯ ಅಡೆತಡೆಗಳೇನು? 5 ದಿನಗಳ ವಿಶೇಷ ಅಧಿವೇಶನ ಕರೆದು ಕುತೂಹಲ ಹೆಚ್ಚು ಮಾಡಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸರ್ಕಾರ. ಸೆಪ್ಟೆಂಬರ್ 18ರಿಂದ ಸೆಪ್ಟೆಂಬರ್ 22ರವರೆಗೆ 5 ದಿನಗಳ ವಿಶೇಷ ಅಧಿವೇಶನವನ್ನು ಕರೆದಿರುವ ಮೋದಿ ಸರ್ಕಾರ ಒನ್ ನೇಷನ್ ಒನ್ ಇಲೆಕ್ಷನ್ ಬಿಲ್ಗೆ ಕಾನೂನಿನ ಮಾನ್ಯತೆ ಕೊಡುತ್ತಾ? ಹಣ ಮತ್ತು ಸಮಯ ಉಳಿಸಲು ಈ ಬದಲಾವಣೆಗಳನ್ನು ತರ್ತಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ನಿನ್ನೆಯಿಂದ ಇಡೀ ದೇಶದಲ್ಲಿ ರಾಜಕೀಯವಾಗಿ ಹೆಚ್ಚು ಚರ್ಚೆ ಆಗ್ತಿರ್ತಕ್ಕಂಥ ವಿಷಯ ಒನ್ ನೇಷನ್ ಒನ್ ಇಲೆಕ್ಷನ್. ಹಣ ಸಮಯ ಉಳಿಸಲು ಒಂದು ದೇಶ ಒಂದು ಚುನಾವಣೆಯ ಯೋಜನೆ. ದೇಶದಲ್ಲಿ ಈ ಬದಲಾವಣೆಯನ್ನು ಮಾಡ್ತಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ನಿನ್ನೆ ಅಷ್ಟೇ ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ರ ಅಧ್ಯಕ್ಷತೆಯಲ್ಲಿ 6 ಸದಸ್ಯರ ಒಂದು ಪ್ಯಾನಲನ್ನು, ವಿಶೇಷ ಸಮಿತಿಯನ್ನು ಕೇಂದ್ರ ಸರ್ಕಾರ ರಚಿಸಿದೆ. ಆ ಸಮಿತಿ ಒನ್ ನೇಷನ್ ಒನ್ ಇಲೆಕ್ಷನ್ನ ಬಗ್ಗೆ ವಿವಿಧ ತಜ್ಞರಿಂದ ಅಭಿಪ್ರಾಯ ಸಂಗ್ರಹಿಸಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸನ್ನು ಮಾಡುತ್ತೆ. ಒನ್ ನೇಷನ್ ಒನ್ ಇಲೆಕ್ಷನ್ ಸಾಧ್ಯನಾ? ಯಾಕಂದರೆ ನಿನ್ನೆ ಮುಂಬೈಯಲ್ಲಿ ನಡೆದಿರ್ತಕ್ಕಂಥ ಇಂಡಿಯಾ ಒಕ್ಕೂಟದ ಸಭೆಯಲ್ಲೂ ಕೂಡ ವಿಪಕ್ಷಗಳು ಸರ್ಪ್ರೈಸ್ ಆಗಿವೆ. ನರೇಂದ್ರ ಮೋದಿ ಹೇಗೆ ಒನ್ ನೇಷನ್ ಒನ್ ಇಲೆಕ್ಷನನ್ನು ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸ್ತಾರೆ ಅನ್ನುವುದರ ಬಗ್ಗೆ ಇಡೀ ದೇಶದ ರಾಜಕೀಯ ವಲಯದಲ್ಲಿ ಚರ್ಚೆ ನಡೆದಿದೆ. ಭಾರತದಂಥ ಡೈವರ್ಸ್ ರಾಜ್ಯಗಳಲ್ಲಿ ಒನ್ ನೇಷನ್ ಒನ್ ಇಲೆಕ್ಷನ್ ಪ್ರಾಕ್ಟಿಕಲಿ ಸಾಧ್ಯ ಇದೆಯಾ? ಕೇಂದ್ರ ಚುನಾವಣಾ ಆಯೋಗಕ್ಕೆ ಇಷ್ಟು ದೊಡ್ಡ ದೇಶದ ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆಗಳನ್ನು ಒಟ್ಟಿಗೆ ನಡೆಸಲಿಕ್ಕೆ ಸಾಧ್ಯ ಇದೆಯಾ? ಲಾಜಿಸ್ಟಿಕಲಿ ಅತ್ಯಂತ ದೊಡ್ಡ ಪ್ರಶ್ನೆ. ಜೊತೆಗೆ ವಿಧಾನಸಭೆಯಲ್ಲಿ ಗೊತ್ತುವಳಿಯನ್ನು ಮಂಡಿಸದೆ ವಿಧಾನಸಭೆಯನ್ನು ವಿಸರ್ಜಿಸಲಿಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆಯಾ? ಈ ಬಗ್ಗೆ ಇಡೀ ದೇಶದಲ್ಲಿ ಚರ್ಚೆ ಆಗ್ತಾ ಇದೆ. ಭಾರತದಂಥ ದೇಶದಲ್ಲಿ, ಇಷ್ಟೊಂದು ದೊಡ್ಡ ದೇಶದಲ್ಲಿ ಒಂದೇ ಬಾರಿಗೆ ಲೋಕಸಭೆ ಮತ್ತು ವಿಧಾನಸಭೆಯ ಚುನಾವಣೆಗಳನ್ನು ನಡೆಸಬಹುದಾ? ಪ್ರಧಾನಿ ನರೇಂದ್ರ ಮೋದಿ ಈ 5 ದಿನಗಳ ವಿಶೇಷ ಅಧಿವೇಶನ ಕರೆದಿದ್ದು ಯಾಕೆ? ಅಧಿವೇಶನ ಕರೆದು ಕುತೂಹಲ ಮೂಡಿಸಿದ ಕೇಂದ್ರ ಸರ್ಕಾರ 5 ದಿನಗಳ ವಿಶೇಷ ಅಧಿವೇಶನದಲ್ಲಿ ಒನ್ ನೇಷನ್ ಒನ್ ಇಲೆಕ್ಷನ್ ಬಿಲ್ ಅನ್ನು ತಂದು ಅದಕ್ಕೆ ಕಾನೂನಿನ ಮಾನ್ಯತೆ ಕೊಡುತ್ತಾ ಮೋದಿ ಸರ್ಕಾರ. ದೇಶದಲ್ಲಿ 1971-72ರ ನಂತರ ಒಂದೇ ಹಂತದಲ್ಲಿ ಲೋಕಸಭೆ ಮತ್ತು ವಿಧಾನಸಭೆಯ ಚುನಾವಣೆಗಳು ನಡೆದಿಲ್ಲ. ಆದರೆ 52 ವರ್ಷಗಳ ನಂತರ ಮರಳಿ ನರೇಂದ್ರ ಮೋದಿ ಒನ್ ನೇಷನ್ ಒನ್ ಇಲೆಕ್ಷನ್, ಒಂದೇ ಬಾರಿ ಲೋಕಸಭೆ ಒಂದೇ ಬಾರಿ ವಿಧಾನಸಭೆ ಚುನಾವಣೆಯನ್ನು ನಡೆಸಲಿಕ್ಕೆ ಕಾನೂನಿನ
ಒಪ್ಪಿಗೆಯನ್ನು ಪಡಿತಾರ? ಪ್ರಾಕ್ಟಿಕಲಿ ಲಾಜಿಸ್ಟಿಕಲಿ ಒಂದೇ ಹಂತದಲ್ಲಿ ಚುನಾವಣೆಗಳನ್ನು ನಡೆಸಲಿಕ್ಕೆ ಕೇಂದ್ರ ಚುನಾವಣಾ ಆಯೋಗಕ್ಕೆ ಸಾಧ್ಯ ಆಗತ್ತಾ? 3 ತಿಂಗಳ ಹಿಂದೆ ಅಷ್ಟೇ ಚುನಾವಣೆ ನಡೆದಿರುವ ಕರ್ನಾಟಕದ ವಿಧಾನಸಭೆಗೂ ಮತ್ತೆ ಚುನಾವಣೆ ನಡೆಯುತ್ತಾ? ಅತ್ಯಂತ ಕುತೂಹಲ ಮೂಡಿಸಿದೆ ಮೋದಿ ಸರ್ಕಾರದ ಒನ್ ನೇಷನ್ ಒನ್ ಇಲೆಕ್ಷನ್ನ ಬಗೆಗಿನ ನಿರ್ಣಯ. ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲ್ಲಿಗೆ ಪ್ರಶಾಂತ್ ನಾಥ್ ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಅನಿಲ್ ಚಳಗೇರಿ ಬಿಜೆಪಿಯಿಂದ ನಮ್ಮ ಜೊತೆಗಿದ್ದಾರೆ. ಮೂರ್ತಿ ವಕೀಲರಿದ್ದಾರೆ. ಅನಿಲ್ ಕುಮಾರ್ ಕಾಂಗ್ರೆಸ್ನಿಂದ ಕೆಲವೇ ಕ್ಷಣಗಳಲ್ಲಿ ನಮ್ಮನ್ನು ಜಾಯ್ನ್ ಆಗ್ತಾರೆ. ಪ್ರಶಾಂತ್, 18, 19, 20, 21 ನಾನು ಗಣೇಶ ಚತುರ್ಥಿ ರಜೆಯ ಸಿದ್ಧತೆ ಮಾಡಿಕೊಳ್ತಾ ಇದ್ದೆ. ನೋಡಿದ್ರು ವಿಶೇಷ ಅಧಿವೇಶನ ಕರೆದ್ರು. ನ್ಯಾಷನಲ್ ಮೀಡಿಯಾಗಳನ್ನು ನಂಬೋದಾದರೆ ಇದು ಒನ್ ನೇಷನ್ ಒನ್ ಎಲೆಕ್ಷನ್ಗೋಸ್ಕರನೇ ಕರೆದಿರುವಂಥ ಅಧಿವೇಶನ. ಅಜಿತ್, ಗಣೇಶ ಚತುರ್ಥಿ ಸಂದರ್ಭದಲ್ಲಿ 2ನೇ ಬಾರಿ ಹೀಗಾಗ್ತಿದೆ. ಎಸ್, 2012ರಲ್ಲಿ ಕಾವೇರಿ ಸಂದರ್ಭದಲ್ಲಿ ಕರ್ನಾಟಕ ತಮಿಳುನಾಡಿನ ಸಭೆ ಗಣೇಶ ಚತುರ್ಥಿ ದಿನನೇ ಮನಮೋಹನ್ ಸಿಂಗ್ ನಡೆಸಿದ್ರು. ನಾವು ಭಾಳ ಬೇಸರ ಆಗಿತ್ತು. ನಮ್ಮ ಉತ್ತರ ಕರ್ನಾಟಕದವ್ರಿಗೆ ದೊಡ್ಡ ಹಬ್ಬ ಅದು. ಈಗ 2023ರಲ್ಲಿ ಒನ್ ನೇಷನ್ ಒನ್ ಇಲೆಕ್ಷನ್ ಬಿಲ್ಲನ್ನು ನರೇಂದ್ರ ಮೋದಿ ಸರ್ಕಾರ ಈ ಒಂದು ವಿಶೇಷ ಅಧಿವೇಶನದಲ್ಲಿ ತರುತ್ತಾ ಅನ್ನೋದರ ಬಗ್ಗೆ ಒಂದು ಕುತೂಹಲ ಇಡೀ ದೇಶದಲ್ಲಿ ಇದೆ. ಎಸ್, ಒನ್ ನೇಷನ್ ಒನ್ ಇಲೆಕ್ಷನ್ ಬಗ್ಗೆ ನರೇಂದ್ರ ಮೋದಿ ನೋಡಿ 2014-19 BJPಯ ಮ್ಯಾನಿಫೆಸ್ಟೋಗಳನ್ನು ತೆಗೆದು ನೋಡಿದಾಗಲೂ ಕೂಡ ಒನ್ ನೇಷನ್ ಒನ್ ಇಲೆಕ್ಷನ್ನ ಉಲ್ಲೇಖ ಅದರಲ್ಲಿದೆ. ಎಸ್, ನಾವು ಅಧಿಕಾರಕ್ಕೆ ಬರ್ತೇವೆ ತರ್ತೀವಿ ಅಂತಕ್ಕಂಥದ್ದು. ಆದರೆ ಈಗ ಏಕಾಏಕಿ 2024ರ ಚುನಾವಣೆಗೂ ಮುಂಚೆ ಅಂದರೆ ಈ ಒಂದು ಒನ್ ನೇಷನ್ ಒನ್ ಇಲೆಕ್ಷನ್ ಬಿಲ್ ತರಲಿಕ್ಕೆ ಹೊರಟಿದ್ದು ಯಾಕೆ ಅಂತಕ್ಕಂಥ ಪ್ರಶ್ನೆ ಹೇಳುವುದು ಸ್ವಾಭಾವಿಕ. ಅದು ಪೊಲಿಟಿಕಲಿ ಮೋಟಿವೇಟೆಡ್ಡಾ? ಓಕೆ, ಯಾಕಂದರೆ ಏನು ಪೊಲಿಟಿಕಲಿ ಏನು ಮೋಟಿವೇಟೆಡ್? ನೋಡಿ, ಮೇಲ್ನೋಟಕ್ಕೆ ಅನಿಸ್ತಾ ಇರ್ತಕ್ಕಂಥದ್ದು ಮಧ್ಯಪ್ರದೇಶ, ಛತ್ತೀಸ್ಗಢ, ರಾಜಸ್ಥಾನ್, ತೆಲಂಗಾಣ, ಮಿಜೋರಾಂ ಬಿಟ್ಬಿಡಿ. ಪೊಲಿಟಿಕಲಿ ತುಂಬ ಅದಕ್ಕೆ ಸಿಗ್ನಿಫಿಕೆನ್ಸ್ ಇರುತ್ತೆ. ದೇಶದ ಭದ್ರತೆಯ ದೃಷ್ಟಿಯಿಂದ ಬಾರ್ಡರ್ ರಾಜ್ಯದ್ದಿರುತ್ತೆ, ಆದರೆ ಸಣ್ಣ ರಾಜ್ಯ. ಎಸ್, ಆದರೆ ಈ 4 ರಾಜ್ಯಗಳ ಚುನಾವಣೆಗಳು ಒಂದು ಪೊಲಿಟಿಕಲ್ ನರೇಟಿವನ್ನು ಫಿಕ್ಸ್ ಮಾಡ್ತವ ಅಂತಕ್ಕಂಥದ್ರ ಬಗ್ಗೆ ಒಂದು ನಿಶ್ಚಿತವಾಗಿರ್ತಕ್ಕಂಥ ಚರ್ಚೆ ಇದೆ. ಓಕೆ, ಮತ್ತು 4 ರಾಜ್ಯಗಳಲ್ಲಿ BJPಗೆ ಒಂದು ರೀತಿಯಾಗಿರ್ತಕ್ಕಂಥ ಹಿನ್ನಡೆ ಇದೆ. ನೀವು ಪೊಲಿಟಿಕಲಿ ನೋಡಿದಾಗ ನಾನು ಹೇಳ್ತೇನೆ. ಓಕೆ, ಈ ಹಿನ್ನಡೆ 2018ರಲ್ಲೂ ಇತ್ತು. ಆದರೆ 2023ರಲ್ಲಿ ವಿಪಕ್ಷಗಳು ಒಗ್ಗಟ್ಟಾಗ್ತಕ್ಕಂಥ ಒಂದು ಇಂಡಿಯಾ ಒಕ್ಕೂಟ ಬಂದಿದೆ. ಮೋದಿ ಈಸ್ ಗೋಯಿಂಗ್ ಟು ಫೇಸ್ 3rd ಇಲೆಕ್ಷನ್. ಪ್ರಾಯಶಃ ಮೂರನೇ ಚುನಾವಣೆಯನ್ನು ಎದುರಿಸಲಿಕ್ಕೆ ಹೊರಟಿದ್ದಾರೆ. ಎಲ್ಲಿ ಅಂದರೆ ಮೇಲ್ನೋಟಕ್ಕೆ ಅನಿಸ್ತಾ ಇರತಕ್ಕಂಥದ್ದು, ಓಕೆ, ಮಧ್ಯಪ್ರದೇಶ್ ಮತ್ತು ಛತ್ತೀಸ್ಗಢ. ಮಧ್ಯಪ್ರದೇಶದಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ವಿರುದ್ಧ ಒಂದು ಆ್ಯಂಟಿ ಇನ್ಕಂಬನ್ಸಿ ಇದೆ. ಛತ್ತೀಸ್ಗಢದಲ್ಲಿ ಭೂಪೇಶ್ ಬಘೇಲ್ ವಿರುದ್ಧ BJPಯ ಬಳಿ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಇಲ್ಲ. ರಾಜಸ್ಥಾನದಲ್ಲಿ BJP ವಸುಂಧರಾ ರಾಜೆ ಅವರನ್ನು ತರ್ತಾ ಇಲ್ಲ. ಅಶೋಕ್ ಗೆಹ್ಲೋಟ್ ವಿರುದ್ಧ ಆ್ಯಂಟಿ ಇನ್ಕಂಬನ್ಸಿ ಇದೆ. ಬಟ್ ವೆದರ್ ಕ್ಯಾಪಿಟಲೈಸ್ ಮಾಡ್ಕೊಳ್ಳುತ್ತಾ ಪ್ರಶ್ನಾರ್ಥಕ. ಓಕೆ, ತೆಲಂಗಾಣದಲ್ಲಿ ಆಫ್ಲೇಟ್ ಕಳೆದ 6 ತಿಂಗಳ ರಾಜಕಾರಣವನ್ನು ಗಮನಿಸಿದಾಗ ಕಾಂಗ್ರೆಸ್ ಇಸ್ ರಿಯಲಿ ಪಿಕ್ಕಿಂಗ್ ಅಪ್. ನಿಮಗೆ ಗ್ರೇಟರ್ ಹೈದರಾಬಾದ್ ಚುನಾವಣೆ ಸಂದರ್ಭದಲ್ಲಿ BJP ಒಂದು ದೊಡ್ಡ ಪ್ರಚಾರವನ್ನು ನಡೆಸ್ತು. ಅಮಿತ್ ಶಾ ಹೋದರು, ಭಾಳಷ್ಟು ಜನ ಹೋಗಿ ಪ್ರಚಾರವನ್ನು ನಡೆಸ್ತು. ಆದರೆ ವಿಧಾನಸಭಾ ಚುನಾವಣೆ ಹತ್ತಿರ ಬರ್ತಾ ಜಾತೀಯ ಸಮೀಕರಣಗಳು ಪಲ್ಟಿ ಹೊಡೆದ್ರೆ ಕಾಂಗ್ರೆಸ್ ಕ್ಯಾನ್ ರಿಯಲಿ ಪಿಕಪ್ ಅಂತ ಅನ್ನಿಸ್ತಾ ಇದೆ. ಸರ್ಕಾರ ರಚಿಸುತ್ತಾ ಚಂದ್ರಶೇಖರ ರಾವ್ ಅಧಿಕಾರಕ್ಕೆ ಬಿಟ್ಟಿಳಿತಾರ, ಇಷ್ಟು ಬೇಗ ಶರ ಬರೀಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಜಾತೀಯ ಗಣಿತಗಳು ನಿಧಾನವಾಗಿ ತೆಲಂಗಾಣದಲ್ಲಿ ಬದಲಾಗ್ತಾ ಇವೆ. ಓಕೆ, ಹೀಗಾಗಿ 4 ರಾಜ್ಯಗಳಲ್ಲಿ ಒಂದು ವೇಳೆ ಹಿನ್ನಡೆಯಾಗಿ ಕರ್ನಾಟಕದ ವಿಧಾನಸಭಾ ಚುನಾವಣೆಯ ನಂತರ ಇಂಡಿಯಾ ಒಕ್ಕೂಟ ಒಂದು ರೀತಿಯಾಗಿರ್ತಕ್ಕಂಥ ಅಗ್ರೆಸಿವ್ ಮೋಡ್ನಲ್ಲೇನಿದೆ, ಅದರ ಜೊತೆಗೆ ಅಜಿತ್ ಮಹಾರಾಷ್ಟ್ರ ಮತ್ತು ಬಿಹಾರದ ಸಮೀಕರಣಗಳು ಬದಲಾಗಿವೆ. ಓಕೆ, ದಟ್ ಈಸ್ ವೆರಿ ಕ್ರೂಷಿಯಲ್. ಯಾಕಂದರೆ 48 ಸೀಟ್ಗಳಿರ್ತಕ್ಕಂಥ ಮಹಾರಾಷ್ಟ್ರದಲ್ಲಿ
ಇಂಡಿಯಾ ಟುಡೇ ಸಮೀಕ್ಷೆ ಹೇಳ್ತಾ ಇದೆ NDA ವಿಲ್ ಬಿ ಅಟ್ 20. ಅಜಿತ್ ದಾದಾ ಪವಾರ್ ಮತ್ತು ಏಕನಾಥ್ ಶಿಂದೆ ಅವ್ರನ್ನ ಕರ್ಕೊಂಡು ಬಂದರೂ ಕೂಡ NDA ವಿಲ್ ಬಿ ಅಟ್ 20, ಇಂಡಿಯಾ ವಿಲ್ ಬಿ ಅಟ್ 28 ಅಂತಕ್ಕಂಥದ್ದನ್ನು ಹೇಳ್ತಾ ಇದೆ. ಸರಿ, 3-4 ಸೀಟ್ ಆ ಕಡೆ ಈ ಕಡೆ ಆದರೆ 50-50 ಬರ್ಬೋದು. ಆದರೆ ಕಳೆದ ಬಾರಿ NDA ಗಾಟ್ 42, ಶಿವಸೇನೆ ಮತ್ತು BJP ಎರಡೂ ಸೇರಿ 48ರಲ್ಲಿ 42 ಸೀಟ್ಗಳನ್ನು ಗೆದ್ದಿತ್ತು. 4 ಸೀಟು ಕಾಂಗ್ರೆಸ್ ಗೆದ್ದಿತ್ತು, 4 ಸೀಟ್ NCP ಗೆದ್ದಿತ್ತು, 1 ಸೀಟ್ ಕಾಂಗ್ರೆಸ್ ಗೆದ್ದಿತ್ತು, 1 ಸೀಟ್ OIC ಮಹಾರಾಷ್ಟ್ರದಲ್ಲಿ ಗೆದ್ದಿತ್ತು. ಬಿಹಾರದಲ್ಲಿ ಕಳೆದ ಬಾರಿ JDU BJP ಜೊತೆಗಿತ್ತು. ಈ ಬಾರಿ ಮೇಲ್ನೋಟಕ್ಕಲ್ಲಿ ಜಾತಿ ಸಮೀಕರಣಗಳು ಬದಲಾಗ್ತಾ ಇವೆ. ಹಾಗಾಗಿ ನನಗನ್ಸುತ್ತೆ BJP, ನಾನು ಒನ್ ನೇಷನ್ ಒನ್ ಇಲೆಕ್ಷನನ್ನು ಪ್ಯೂರ್ಲಿ ಪೊಲಿಟಿಕಲ್ ವ್ಯೂ ಪಾಯಿಂಟ್, ಅದಕ್ಕೆ ನಂಗೆ ಅಷ್ಟು ಕನ್ವಿನ್ಸಿಂಗ್ ಆರ್ಗ್ಯುಮೆಂಟ್ ಅನ್ನಿಸ್ತಾ ಇಲ್ಲ ಅದು. ಅಂದರೆ 4-5 ರಾಜ್ಯಗಳಲ್ಲಿ ಚುನಾವಣಾ ಹಿನ್ನಡೆ ಆಗಬಹುದು ಅನ್ನುವ ಕಾರಣಕ್ಕಾಗಿ ಈ ದೇಶದ ಚುನಾವಣಾ ಪದ್ಧತಿಯನ್ನೇ ಬದಲಿಸಿ ಬಿಡುವಂತಹ ಕೆಲಸಕ್ಕೆ ಕೈ ಹಾಕ್ತಾರಾ? ಅದರ್ವೈಸ್ 9 ವರ್ಷದ ನಂತರ ಈ ಪದ್ಧತಿ ಜಾರಿಗೆ ತರಲಿಕ್ಕೆ 9 ವರ್ಷದ ಹಿಂದಿನ ಪ್ರಣಾಳಿಕೆಯಲ್ಲಿದ್ದಿದ್ರೆ ಅವರಿಗೆ ಪ್ರಣಾಳಿಕೆಯಲ್ಲಿ ಇತ್ತು. 2020ರಲ್ಲೇ ಮೋದಿ ಇದರ ಬಗ್ಗೆ ಪ್ರಣಾಳಿಕೆಯಲ್ಲಿ ಇತ್ತು. 1983 2019 ಜೂನಲ್ಲಿ ಮಾತಾಡಿದ್ರು. 2019ರಲ್ಲಿ ಮಾತಾಡಿದ್ದು. ಸರಿ, ಆದರೆ ಉತ್ತರ ಪ್ರದೇಶದ ಚುನಾವಣೆಗೆ ಮುಂಚೆ ಇದನ್ನು ತರಲಿಲ್ಲ. ಈಗ ಲೋಕಸಭಾ ಚುನಾವಣೆಗೆ ಮುಂಚೆ ಇದನ್ನು ತರಲಿಕ್ಕೆ ಹೊರಟಿದ್ದಾರೆ. ಪೊಲಿಟಿಕಲಿ ನೋಡಿದಾಗ ಒಂದು ಆತಂಕ BJPಯಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಅದು ಕೂಡ ಒನ್ ನೇಷನ್ ಒನ್ ಇಲೆಕ್ಷನನ್ನು ಇಷ್ಟು ತರಾತುರಿಯಲ್ಲಿ ತರಲಿಕ್ಕೆ ಪ್ರಮುಖವಾಗಿ ಒಪ್ಕೊಳ್ಬೋದು. ಆಯ್ತಪ್ಪ, ಲೋಕಸಭಾ ಚುನಾವಣೆ ಮುಂಚೆಯೇ ಇದನ್ನು ತರಬೇಕಾಗತ್ತೆ, ಯಾವುದೇ ವಿಧಾನಸಭಾ ಚುನಾವಣೆಗೆ ಮುಂಚೆ ಇದನ್ನು ತರಲಿಕ್ಕೆ ಆಗಲ್ಲ. ಯಾಕಂದರೆ ಲೋಕಸಭಾ ಚುನಾವಣೆ ಬೇಗ ನಡೆಸಲಿಕ್ಕೆ ಆಗಲ್ಲ ನಿಮಗೆ, ಆ ಕಾರಣದಿಂದ. ಆದರೆ ಪೊಲಿಟಿಕಲಿ ಸ್ವಲ್ಪ ಮಟ್ಟಿಗೆ BJPಯಲ್ಲಿ ಒಂದು ನರ್ವಸ್ನೆಸ್ ಇದೆ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಅದು ಕೂಡ ಒನ್ ನೇಷನ್ ಒನ್ ಇಲೆಕ್ಷನ್ ಬಿಲ್ಲನ್ನು ಇಷ್ಟೊಂದು ತರಾತುರಿಯಲ್ಲಿ ತರಲಿಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ. ಎರಡನೇ ಪ್ರಶ್ನೆ ಅಜಿತ್, ಲೀಗಲಿ ಇದು ಸಾಧ್ಯ ಆಗತ್ತಾ ಅಂತಕ್ಕಂಥ. ಮೂರ್ತಿ ಅವರಿದ್ದಾರೆ, ಕೇಳೋಣ. ಮೂರ್ತಿ ಅವರು, ಅಷ್ಟು ಈಸಿನಾ? 2/3 ಮೆಜಾರಿಟಿ ಬೇಕು ಪಾರ್ಲಿಮೆಂಟ್ನಲ್ಲಿ, ಲೋಕಸಭೆಯಲ್ಲಿ, ರಾಜ್ಯಸಭೆಯಲ್ಲಿ 14 ರಾಜ್ಯಗಳ ಒಪ್ಪಿಗೆ ಕೊಡಬೇಕು. ಇದಕ್ಕೆ 5 ಅಮೆಂಡ್ಮೆಂಟ್ಗಳಾಗಬೇಕಾಗಿದೆ, ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಗಳು. ಪ್ರೊಸೆಸ್ ಏನೇನಾಗುತ್ತೆ? ಇದನ್ನೇ ತರೋ ಉದ್ದೇಶ ಇವ್ರಿಗಿದ್ದದ್ದೇ. ಆದರೆ ಇದು ಭಾಳ ಅಸಾಧ್ಯವಾದಂಥ ಒಂದು ಬಿಲ್ಲನ್ನು ತರಲಿಕ್ಕೆ ಮೋದಿ ಸರ್ಕಾರ ಹೊರಟಿದೆ ಅಂತ ಹೇಳ್ಬೋದು. ಅಸಾಧ್ಯ. ಓಕೆ. ಯಾಕೆಂದರೆ 1999ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರ ಇದ್ದಾಗಲೂ ಕೂಡ, ನೀವು ಜೋರಾಗಿ ಹೇಳ್ಬೇಡ, ಅಲ್ಲಿ ಕೇಳಿಸ್ಕೊಂಡ್ರೆ ಹಠಕ್ಕೆ ಬಿದ್ದು ಬಿಡ್ತಾರೆ. ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರ ಇದ್ದಾಗಲೂ ಕೂಡ ಇದೇ ಒಂದು ಕಮಿಷನನ್ನು, ಆಯೋಗವನ್ನು ರಚಿಸಿತ್ತು. ಒಂದು ದೇಶ ಒಂದು ಚುನಾವಣೆ ಮಾಡ್ಬೋದಾ ಅಂತ. ಆ ಸಂದರ್ಭದಲ್ಲೂ ಕೂಡ ಕೆಲವೊಂದು ರೀತಿಯಾದಂಥ ಶಿಫಾರಸುಗಳನ್ನು ಮಾಡಿತ್ತು. ಮತ್ತು 2015ರಲ್ಲೂ ಕೂಡ ಸಂಸದೀಯ ಸಮಿತಿ ಕೂಡ ಕೆಲವೊಂದು ಶಿಫಾರಸುಗಳನ್ನು ಮಾಡಿದೆ. ಈ ಪ್ರಪೋಸಲ್ ಮೊದಲು ಬಂದಿದ್ದು 1983 ಅನ್ಸುತ್ತೆ. 1983, ಬಟ್ 1999ನಲ್ಲಿ ಒಂದು ಫಾರ್ಮ್ ಆಗಿ ಒಂದು ಒಪಿನಿಯನ್ ಆಗಿ ಕೊಟ್ಟಿದ್ದು. 1983ರಲ್ಲಿ ಎಲೆಕ್ಷನ್ ಕಮಿಷನ್ ಮೊದಲು ಇದನ್ನ ಪ್ರಪೋಸ್ ಮಾಡಿದೆ. ಅದನ್ನು 99ರಲ್ಲಿ ವಾಜಪೇಯಿ ಸರ್ಕಾರ ಅದಕ್ಕೆ ಒಂದು ಆಯೋಗವನ್ನು ರಚಿಸಿ, ಜಸ್ಟಿಸ್ ಜೀವನ್ ರೆಡ್ಡಿರವರ ಆಯೋಗ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡುತ್ತೆ. ಆ ಸಮಿತಿ ಕೆಲವೊಂದು ಶಿಫಾರಸುಗಳನ್ನು ಕೊಡುತ್ತೆ, ಬಟ್ ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಆಗಲಿಲ್ಲ. ತದನಂತರದಲ್ಲಿ 2015ರಲ್ಲಿ ಮೋದಿ ಸರ್ಕಾರ ಬಂದ ನಂತರದಲ್ಲೂ ಕೂಡ ಒಂದು ಆಯೋಗವನ್ನು ಮಾಡ್ತಾರೆ, ಸಂಸದೀಯ ಸಮಿತಿ ಕೆಲವೊಂದು ಶಿಫಾರಸುಗಳನ್ನು ಕೊಡುತ್ತೆ, ಅದು ಕೂಡ ಜಾರಿಗೆ ಬರೋದಿಲ್ಲ. ಮತ್ತು ಈಗ ಸಂವಿಧಾನ ಇದು ಮೈನ್ ಅಜೆಂಡಾ. ಸಂವಿಧಾನದ ತಿದ್ದುಪಡಿಯನ್ನು ಮಾಡಬೇಕಿದೆ. ಹೌದು. ಆರ್ಟಿಕಲ್ 83 ಮತ್ತು ಆರ್ಟಿಕಲ್ 172 ಇಂಪಾರ್ಟೆಂಟ್ಲಿ ಇದು ಲೋಕಸಭೆ ಮತ್ತು ವಿಧಾನಸಭೆಯ ಕಾಲಾವಧಿಯನ್ನು ನಿರ್ಧಾರ ಮಾಡುತ್ತೆ. ಆರ್ಟಿಕಲ್ 83, ಆರ್ಟಿಕಲ್ 85, ಆರ್ಟಿಕಲ್ 172, 174 ಮತ್ತು 356. ಹೌದು, ಪೀಪಲ್ ರೆಪ್ರೆಸೆಂಟೇಷನ್ ಆ್ಯಕ್ಟ್. ಈ ಎಲ್ಲ ಕಾಯ್ದೆಗಳನ್ನು, ಈ ಎಲ್ಲ ಆರ್ಟಿಕಲ್ಗಳನ್ನು ತಿದ್ದುಪಡಿ ಮಾಡಬೇಕು. ತಿದ್ದುಪಡಿ ಮಾಡಿದ್ರ ಜೊತೆಗೆ ಪಾರ್ಲಿಮೆಂಟ್ನಲ್ಲಿ 2/3 ಮೆಜಾರಿಟಿಯನ್ನು ಪ್ರೂವ್ ಮಾಡಬೇಕು. ಮತ್ತು 50% ಏನು ವಿಧಾನಸಭೆಗಳು, 50% ರಾಜ್ಯಗಳ ವಿಧಾನಸಭೆ ಅಪ್ರೂವಲ್ ಮಾಡಬೇಕು. ಆ ನಂತರದಲ್ಲಿ ಇದು ಕಾಯ್ದೆ ಜಾರಿಗೆ ಬರುತ್ತೆ. ಬಟ್ ಈಗಿರುವ ಪರಿಸ್ಥಿತಿಗೆ ಅದೊಂದು ಆಗದೇ ಇರುವಂಥ ಮಾತು. ಯಾಕೆಂದರೆ ಚುನಾವಣೆ ಇನ್ನೇನು, ಲೋಕಸಭಾ ಚುನಾವಣೆ ಇನ್ನೊಂದು 6-7 ತಿಂಗಳಲ್ಲಿದೆ. ಈಗಾಗಲೇ ಕೆಲವೊಂದು ರಾಜ್ಯಗಳ ವಿಧಾನಸಭೆ ಚುನಾವಣೆ ನಡೀಲಿಕ್ಕಿದೆ. ಬಟ್ ಕರ್ನಾಟಕ ಚುನಾವಣೆ ನಡೆದು ಇನ್ನೂ 4 ತಿಂಗಳಾಗಿದೆ. ಇವತ್ತಿಗೆ ಯಾರಾದರೂ ಇವತ್ತು ಒನ್ ನೇಷನ್ ಒನ್ ಎಲೆಕ್ಷನ್ ಅಂತ ಹೇಳ್ತಿದ್ದಾರೆ. ನಾಳೆ ಇನ್ನೊಬ್ಬ ಒಂದು ರಾಜ್ಯ ಒಂದು ಚುನಾವಣೆ ಅಂತೇಳಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನು ಕೂಡ ಒಂದೇ ಬಾರಿ ನಡೆಸಬೇಕು. ಸ್ಟೇಟ್ ಎಕ್ಸ್ಚೆಕರ್ಗೆ ಭಾಳ ಸಮಸ್ಯೆ ಆಗ್ತಾ ಇದೆ. ಕೆಲವು ರಾಜ್ಯಗಳಲ್ಲಿ ಇದೆ ಅದು.
ಕೆಲವು ಬಟ್ ಎಲ್ಲ ಪಂಚಾಯತಿ ಚುನಾವಣೆ ಮತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನು ಒಟ್ಟೊಟ್ಟಿಗೆ ಮಾಡ್ತಾರೆ ಅವರು. ಪಂಚಾಯತಿ ಚುನಾವಣೆ ಮತ್ತು MLA ಅಂದ್ರೆ ಶಾಸಕರ ವಿಧಾನಸಭೆ ಚುನಾವಣೆ ಎರಡು ಒಟ್ಟಿಗೆ ನಡೆಸಬೇಕು ಅಂದಾಗ ಎದುರಾಗಬಹುದಾದಂಥ ಸಮಸ್ಯೆಗಳೇನು? ಈಗ ಇಂಪಾರ್ಟೆಂಟ್ ಎರಡು ವಿಚಾರಗಳನ್ನ ಒನ್ ನೇಷನ್ ಒನ್ ಎಲೆಕ್ಷನ್ ತರೋದ್ರ ಜೊತೆಗೆ ಎರಡು ವಿಚಾರಗಳು ಸರ್ಕಾರಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾರೆ. ಒಂದು, ಹಣಕಾಸನ್ನ ಉಳಿತಾಯ ಮಾಡ್ಬೋದು, ಮತ್ತೆ ಮ್ಯಾನ್ ಪವರ್ ಮತ್ತೆ ಸೆಕ್ಯೂರಿಟಿ ಫೋರ್ಸಸ್ಗಳನ್ನ ಕಡಿಮೆ ಬಳಸ್ಕೋಬಹುದು ಅಂತ. ಬಟ್ ಇದು ಎಷ್ಟರ ಮಟ್ಟಿಗೆ ಸಾಧ್ಯ? ಚುನಾವಣಾ ನೀತಿ ಸಂಹಿತೆ ಅಂತ ಜಾರಿಗೆ ಹೌದು, ಬರುತ್ತೆ. ಚುನಾವಣಾ ನೀತಿ ಸಂಹಿತೆಯನ್ನು ಘೋಷಣೆ ಮಾಡಂಗಿಲ್ಲ, ಅಡಿಗೆಲ್ಲ ಹಾಕಂಗಿಲ್ಲ, ಉದ್ಘಾಟನೆ ಮಾಡಂಗಿಲ್ಲ. ಹೌದು, ಸಮಸ್ಯೆಗಳು ಬಹಳ ಇದಾವೆ. ಹೌದು. ಹಾಗಾಗಿ ಒನ್ ನೇಷನ್ ಒನ್ ಎಲೆಕ್ಷನ್ಗಿಂತ MCC ಏನ್ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಇದೆ ಅದನ್ನ ಪರ್ಯಾಯವಾಗಿ ಚೇಂಜ್ ಮಾಡುವಂತ ಒಂದು ವ್ಯವಸ್ಥೆಯನ್ನ ಮಾಡಬೇಕು. ಯಾಕೆಂದ್ರೆ ಯಾವುದೋ ಒಂದು ಡೆವಲಪ್ಮೆಂಟ್ ಕಾರ್ಯಕ್ರಮಗಳಿಗೆ ಬರೀ ಎಲೆಕ್ಷನ್ನೇ ತೊಂದರೆ ಆಗುತ್ತೆ ಅನ್ನೋದಾದ್ರೆ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಅನ್ನ ನಾವು ಸರಿಪಡಿಸ್ಕೊಳ್ಳೋದಕ್ಕೆ ಬಹಳಷ್ಟು ಅವಕಾಶಗಳಿದೆ. ಎಲೆಕ್ಷನ್ ಕಮಿಷನ್ಗೆ ನಾವು ಅದ್ರ ಬಗ್ಗೆ ಒಂದು ಅಪೀಲನ್ನು ಮಾಡ್ಬೋದು. ಎಲೆಕ್ಷನ್ ಕಮಿಷನ್ಗೆ ಒಂದು ಎಕ್ಸ್ಟ್ರಾ ಪವರ್ಸ್ ಅನ್ನ ಕೊಡೋದ್ರ ಮೂಲಕ MCC ಏನ್ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಅನ್ನ ಸರಳೀಕರಣಗೊಳಿಸುವಂಥದ್ದು ನಾವು ಅಭಿವೃದ್ಧಿ ವಿಚಾರದಲ್ಲಿ ಹೊಸ ಘೋಷಣೆಗಳನ್ನ ಬೇರೆ ಇದೆ. ನಿಜವಾದ ಸಮಸ್ಯೆ ಬೇರೆ ಇದೆ. ಪ್ರಧಾನಿಗಳಾದಂಥವ್ರು ಪ್ರತಿ ವಿಧಾನಸಭಾ ಚುನಾವಣೆಗೂ ಆಯಾ ರಾಜ್ಯಕ್ಕೆ 40-50 ಸಲ ಹೋಗ್ಬೇಕು. ಅದರ ಬದಲು ಲೋಕಸಭಾ ವಿಧಾನಸಭಾ ಒಂದೇ ಸಲ ಆಗ್ಬಿಟ್ರೆ ಒಂದು ರೌಂಡಿಗೆ ಪ್ರಚಾರಗಳ ಮುಗಿದು ಹೋಗ್ಬಿಡುತ್ತೆ ಅಂತ. ಅನಿಲ್, ಏನು ಸಮಸ್ಯೆ ಏನು? ಪ್ರಧಾನಿ ಜನಪ್ರಿಯರಿದ್ದಾಗ ಅದೇ ಈಗ ಅನಿಲ್ ಜನಪ್ರಿಯರು ಇಲ್ಲದೆ ಇದ್ದಾಗ ಅಜಿತ್, ಓವರ್ ಆಲ್ ವೆನ್ ವಿ ಟಾಕ್ ಅಬೌಟ್ ಒನ್ ನೇಷನ್ ಒನ್ ಎಲೆಕ್ಷನ್ ಬಗ್ಗೆ ಆಲೋಚನೆ ಮಾಡಿದಾಗ ನಮ್ಮ ಮುಂದೆ ಪ್ರೋಸ್ ಆ್ಯಂಡ್ ಕಾನ್ಸ್ ಅಂತ ನೋಡಿದ್ರೆ, ಒಳ್ಳೆಯದು ಮತ್ತು ಕೆಟ್ಟದು ಅಂತ ನೋಡಿದ್ರೆ, ಆ್ಯಸ್ ಅವರ್ ಲಾಯರ್ ಸೆಡ್ ಇಟ್ ರೈಟ್, ಒಂದೇನಾಗುತ್ತೆ, ಕಾಸ್ಟ್ ವಿಚ್ ಇಸ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್. ಹೌದು, ಅಪ್ರಾಕ್ಸಿಮೇಟ್ಲಿ ಎಲೆಕ್ಷನ್ ಕಮಿಷನ್ ಹೇಳುವಂಥ ಡೇಟಾ 10,000 ಕೋಟಿ ಖರ್ಚಾಗುತ್ತೆ ಅಂತ. Intentatively, irrespective of non-accountable money, irrespective of any political party, spends about 50,000 crores. An election will cost you 60,000 crores. One election. Vidhansabha. One election. Okay. One election. So this is one. As you rightly said, ಕಾಮಗಾರಿಗಳೆಲ್ಲ ಕುಂಠಿತ ಆಗ್ತದೆ. ಒಂದು ಸರಿ ನಾವು ಎಲೆಕ್ಷನ್ ಮಾಡಬೇಕು ಅಂತ ಹೊರಟಾಗ ಕೋಡ್ ಆಫ್ ಕಂಡಕ್ಟ್ ಬರುತ್ತೆ, ಕೆಲಸಗಳಾಗೋದಿಲ್ಲ. ಆಮೇಲೆ ವಿ ಯೂಸ್ ಲಾಟ್ ಆಫ್ ಪಬ್ಲಿಕ್ ಪ್ರಾಪರ್ಟೀಸ್, ಇರ್ರೆಸ್ಪೆಕ್ಟಿವ್ ಆಫ್ ಸ್ಕೂಲ್ಸು, ಕಾಲೇಜಸ್ಸು, ಇನ್ಫ್ರಾಸ್ಟ್ರಕ್ಚರು, ಆಮೇಲೆ ಟೀಚರ್ ಸ್ಯಾಲ್ರಿ ಇರ್ಬೋದು, ಸ್ಟಾಫ್ ಸ್ಯಾಲ್ರಿ ಇರ್ಬೋದು, ಎಲೆಕ್ಷನ್ ಕಮಿಷನ್ ಅವ್ರದ್ದು ಏನಂತೀರಿ ಸೆಕ್ಯೂರಿಟಿ ಇರ್ಬೋದು. ಇದು ಎಲ್ಲ ನಾವು ಪರಿಗಣಿತಕ್ಕೆ ತೊಗೊಂಡಾಗ ಇಟ್ಸ್ ಅ ಹ್ಯೂಜ್ ಬರ್ಡನ್ ಆ್ಯಂಡ್ ಇಟ್ ಈಸ್ ಆಲ್ಸೋ ಇಂಪಾಸಿಬಲ್ ಟಾಸ್ಕ್ ಟು ಮೇಂಟೈನ್ ಇಟ್. ದಿಸ್ ಈಸ್ ವೈ ಒನ್ ನೇಷನ್ ಒನ್ ಎಲೆಕ್ಷನ್ ಈಸ್ ಪ್ರಪೋಸ್ಡ್. ಆ್ಯಂಡ್ ದ ಥರ್ಡ್ ಇಂಪಾರ್ಟೆಂಟ್ ರೀಸನ್ ನನ್ನ ಪ್ರಕಾರ what they analyze is they also see that ಎಲ್ಲ ಕಡೆಗೂ ನಾವು ಓಡಾಡಬೇಕಾಗ್ತದೆ, ಎಲ್ಲ ಕಡೆಗೂ ನಾವು ಎಲೆಕ್ಷನ್ ಮಾಡಬೇಕಾಗ್ತದೆ. ಸೊ ಅದ್ರ ಬದಲು ಈ ಒನ್ ನೇಷನ್ ಒನ್ ಎಲೆಕ್ಷನ್ ಮಾಡಿದ್ವಿ ಅಂತಂದರೆ ಇಟ್ ಕುಡ್ ಬಿ ಪ್ರೊಜೆಕ್ಟೆಡ್ ಆಸ್ ರೈಟ್ಲಿ ಸೆಡ್ ಯಾರು ನಮ್ಮ ಪ್ರಶಾಂತ್ ಅವ್ರು ಹೇಳಿದಾಗೆ, ಇಟ್ ಈಸ್ ಒನ್ ಪರ್ಸನ್ ಕ್ಯಾನ್ ಗೋ ಅಕ್ರಾಸ್ ದ ವರ್ಲ್ಡ್ ಅಕ್ರಾಸ್ ದ ಕಂಟ್ರಿ ಆ್ಯಂಡ್ ಡೂ ಎಲೆಕ್ಷನ್ಸ್. ಇದು ಮೂರನೇದು. ದಿಸ್ ಈಸ್ ದ ಅಡ್ವಾಂಟೇಜಸ್. ಈಗ ಡಿಸ್ಅಡ್ವಾಂಟೇಜಸ್ ವಿಚಾರ ಅಂತ ಬಂದರೆ ಲೆಟ್ ಮೀ ಜಸ್ಟ್ ಗಿವ್ ಯು ಸಮ್ ಸ್ಟ್ಯಾಟಿಸ್ಟಿಕ್ಸ್. ಈಗ ನಮ್ಮ ಹತ್ರ ಇರುವಂಥ ಎಲೆಕ್ಷನ್ ಕಮಿಷನ್ ಒಳಗೆ ಇರುವಂಥ VVPATs ಮತ್ತು EVMsನ ನಾವು ಡೇಟಾ ತಗೊಂಡಾಗ 25 ಲಕ್ಷ EVM ಮಷಿನ್ಗಳಿದೆ, 5 ಲಕ್ಷ VVPATಗಳಿದೆ ಬೇಕಾಗಿರುವಂಥದ್ದು. ಅಕಸ್ಮಾತ್ ನಾವೇನಾದ್ರು ಒನ್ ನೇಷನ್ ಒನ್ ಎಲೆಕ್ಷನ್ ಪ್ರಕಾರ ನಾವೇನಾದ್ರು ಮಾಡೋದು ಕೊಟ್ರೆ 25 ಲಕ್ಷ EVMs, 5 ಲಕ್ಷ VVPATsಗಳು ಬೇಕಾಗ್ತದೆ ನಮ್ಗೆ ಎಲೆಕ್ಷನ್. ಈಗ ಪ್ರೆಸೆಂಟ್ ಎಲೆಕ್ಷನ್ ಕಮಿಷನ್ ಹತ್ರ ಇರೋದು 12 ಲಕ್ಷ, ಎಲೆಕ್ಷನ್ ಕಮಿಷನ್ ಹತ್ರ ಇರೋದು 12 ಲಕ್ಷ VVPAT. ಇದು ಯಾವ್ದು ನಮ್ಮ EVM ಮಷಿನ್. ಇದೇನಾಗ್ತದೆ, ಆ್ಯಂಡ್ ದ ಬಿಗ್ಗೆಸ್ಟ್ ಹರ್ಡಲ್ ಹಿಯರ್ ಇಸ್ ಒಂದು EVM ಮಷಿನ್ ಕ್ಯಾನ್ ಬಿ ಯೂಸ್ಡ್ ಓನ್ಲಿ ಫಾರ್ 15 years. ಪ್ರತಿ ಸರಿನೂ ರೀಸೈಕಲ್ ಮಾಡಬೇಕಾಗ್ತದೆ. ಇಟ್ ಈಸ್ ಗೋಯಿಂಗ್ ಟು ಬಿ ಹ್ಯೂಜೆಸ್ಟ್ ಬರ್ಡನ್. ಈ 10,000 ಕೋಟಿ ಮೀರ್ತದೆ ಇನ್ ಟರ್ಮ್ಸ್ ಆಫ್ ಕಾಸ್ಟ್ ಫಾರ್ ದ ಎಲೆಕ್ಷನ್ ಕಮಿಷನ್ಗೆ EVM ಮಷಿನ್ಸ್ ಆಗಿರ್ಬೋದು, VVPATಗಳಾಗಿರ್ಬೋದು. ಇದ್ರ ಬದಲು ಇಫ್ ಯು ಆರ್ ಲುಕಿಂಗ್ ಎಟ್ ದ ಅದರ್, ಆಸ್ ಅವರ್ ಲಾಯರ್ ರೈಟ್ಲಿ ಸೆಡ್, ಕಾನ್ಸ್ಟಿಟ್ಯೂಷನ್ ಒಳಗೆ 5 ಮೇಜರ್ ಅಮೆಂಡ್ಮೆಂಟ್ಗಳು ಮಾಡಬೇಕಾಗ್ತದೆ, ವಿಚ್ ಇಸ್ ವೆರಿ ವೆರಿ ಡಿಫಿಕಲ್ಟ್, ವಿಚ್ ಇಸ್ ನಾಟ್ ಪಾಸಿಬಲ್ ಆಲ್ಸೋ. ಕಾನ್ಸ್ಟಿಟ್ಯೂಷನಲ್ 5 ಅಮೆಂಡ್ಮೆಂಟ್ ಮಾಡಬೇಕು. ಪಾಸಿಬಲ್ ಅಲ್ಲ ಅಂತ ಏನೋ ಅನ್ಬೇಡಿ. ಅಲ್ಲ, ಪಾಸಿಬಲ್ ಅಲ್ಲ ಅಂತ ಹೇಳ್ತಾ ಇಲ್ಲ, ಕಷ್ಟ ಅನ್ಬೋದು. ಈಗ ಕಷ್ಟ ಆಗಿರ್ಬೋದು. ಇಂಪಾಸಿಬಲ್ ಯಾಕೆ ಈ ವರ್ಡ್ನ ಯೂಸ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಬೇಸಿಕ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಸ್ ಮಾಡಿದ್ರೆ ಇಟ್ ಈಸ್ ಗೋಯಿಂಗ್ ಟು ಎಫೆಕ್ಟ್ ದ ಫೆಡರಲ್ ಸಿಸ್ಟಮ್.
ಫೆಡರಲ್ ಸಿಸ್ಟಮ್ಗೆ ಎಫೆಕ್ಟ್ ಆಗುತ್ತೆ. ಇವತ್ತು ನನಗೆ ಗೊತ್ತಿಲ್ಲ JDS 160 ಅಮೆಂಡ್ಮೆಂಟ್ ಆಗಿದೆ. ಅಜಿತ್ 160 ಅಮೆಂಡ್ಮೆಂಟ್ ಆಗಿದೆ. ಅಜಿತ್ ಯು ಆರ್ ಅಬ್ಸಲ್ಯೂಟ್ಲಿ ರೈಟ್. ನಾನು ಜನರಿಗೆ ಒಂದು ಸ್ವಲ್ಪ ಕರೆಕ್ಟ್ ಆದ ಮಾಹಿತಿ ಕೊಟ್ಬಿಡೋಣ. 5 ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಗಳನ್ನ ನಾವು ಮಾಡಿದಾಗ ಎಂಟೈರ್ ಸ್ಟೇಟ್ ಫೆಡರಲ್ ಸಿಸ್ಟಮ್ ಹೊರಟೋಗ್ತದೆ. ಯಾಕೆ ನಾನು JDSನವ್ರು ಇವತ್ತು ಯಾಕೆ ಬಂದಿಲ್ಲ ಅಂತ ಹೇಳ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್, ಜಸ್ಟ್ ಫಾರ್ ಅನ್ ಇನ್ಸ್ಟೆಂಟ್ ನಾನು ನಿಮ್ಗೆ ಒಂದು ಚಿಕ್ಕ ಉದಾಹರಣೆ ಹೇಳಕ್ ಬಿಡ್ತೀನಿ. ಈಗ ಒನ್ ನೇಷನ್ ಒನ್ ಎಲೆಕ್ಷನ್ ಅಲ್ಲಿ ಅಸೆಂಬ್ಲಿ ಮತ್ತು ಲೋಕಸಭೆ ಎರಡೂ ಒಟ್ಟಿಗೆ ನಾವು ಎಲೆಕ್ಷನ್ ಮಾಡ್ತೀವಿ. ಬೈ ಮಿಸ್ಟೇಕ್ ನಾಳೆ ಯಾವುದೋ ಲೋಕಸಭೆ ಎಲೆಕ್ಷನ್ಸ್ಗಳಲ್ಲಿ ಆ ಪಾರ್ಟಿ ಸ್ಟ್ಯಾಂಡ್ ಆಗಲಿಲ್ಲ, ಸೆಂಟ್ರಲ್ ಗವರ್ಮೆಂಟ್ ಬಿದ್ದೋಯ್ತು. ಹಂಗಂದ್ರೆ ಸ್ಟೇಟ್ ಗವರ್ಮೆಂಟ್ ಸಿಸ್ಟಮ್ ಏನಾಗೋಯ್ತು ಅವಾಗ? ಲೆಟ್ ಮಿ ಗಿವ್ ಯು. ಇದರಿಂದ ಒಂದು, ಆಮೇಲೆ ರಿಸರ್ಚ್ ಸ್ಟಡಿ ಹೇಳ್ತದೆ ಯಾವಾಗಲೂ 2 ಎಲೆಕ್ಷನ್ ಒಟ್ಟಿಗೆ ಮಾಡಿದಾಗ ಮೆಜಾರಿಟಿ ಆಫ್ ದ ಪೀಪಲ್ ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಯಾರು ಇರ್ತಾರೋ ಅವ್ರಿಗೆ ಇನ್ಫ್ಲೂಯೆನ್ಸ್ ಜಾಸ್ತಿ ಆಗುತ್ತೆ ಅನ್ನೋದು. ಇದು ಎರಡನೇ ವಾದ. ಮೂರನೇ ವಾದ ಬಂದ್ಬಿಟ್ಟು, ನೀವು ಎಲೆಕ್ಷನ್ ಟೈಮ್ನಲ್ಲಿ ಜನರನ್ನ ಕನ್ವಿನ್ಸ್ ಮಾಡೋದಕ್ಕೆ ಕ್ಯಾಂಪೇನ್ಗಳು ಮಾಡ್ತೀರಿ. ಕ್ಯಾಂಪೇನ್ ಮಾಡಿದಾಗ ಏನಾಗುತ್ತೆ, ನೀವು ಸ್ಟೇಟ್ ವರ್ಸಸ್ ಸೆಂಟರ್ ಅಂತ ಸಬ್ಜೆಕ್ಟ್ ತಗೊಂಡಾಗ ನಿಮ್ಮ ಸ್ಟೇಟ್ ಸಬ್ಜೆಕ್ಟ್ ಕಂಪ್ಲೀಟಾಗಿ ಡೈಲ್ಯೂಟ್ ಆಗುತ್ತೆ. ಓನ್ಲಿ ನ್ಯಾಷನಲ್ ಇಶ್ಯೂಸ್ ಮಾತ್ರನೇ ಹೈಲೈಟ್ ಆಗುತ್ತೆ, ಸ್ಟೇಟ್ ಇಶ್ಯೂಸ್ಗಳು ಸತ್ತೋಗುತ್ತೆ. ಇವತ್ತಿಗೂ ನೀವು ನೋಡ್ತಾ ಬಂದ್ರೆ ಸ್ಟೇಟ್ ಇಶ್ಯೂಸ್ಗಳೇ ಬೇರೆ, ಸೆಂಟ್ರಲ್ ಇಶ್ಯೂಸ್ಗಳೇ ಬೇರೆ. ಭಯ ಅದು ಅಲ್ಲಲ್ಲ, ಭಯ ಅಲ್ಲ, ಇದು ಪ್ರಬುದ್ಧತೆ. ಇನ್ನೂ ತನಕ ಅಲ್ಲಿ ತನಕ ನಾವು ಹೊರಟೋಗಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ, ನ್ಯಾಷನಲ್ ಒಳಗೆ ನರೇಂದ್ರ ಮೋದಿ ಅವರು ಆಡಳಿತ ಮಾಡ್ತಾ ಇದ್ದಾರೆ. ಇಲ್ಲೂ ಸಹ ಬಿಜೆಪಿ ಬರ್ಬೋದಾಗಿತ್ತಲ್ಲ, ಅಲ್ಲಿ ಒಳ್ಳೆ ಆಡಳಿತ ಕೊಟ್ಟಿದ್ದೀನಿ ಅಂತ ಹೇಳಿದ್ರು. ನಾನು ಹೇಳ್ತಿರೋದು ನ್ಯಾಷನಲ್ ಇಶ್ಯೂಸೇ ಬೇರೆ ಇರ್ತದೆ, ಲೋಕಲ್ ಇಶ್ಯೂಸೇ ಬೇರೆ ಇರ್ತದೆ. ಲೋಕಲ್ ಇಶ್ಯೂಸ್ನ ಟಾರ್ಗೆಟ್ ಮಾಡೋದಕ್ಕಾಗೋದಿಲ್ಲ. ಇದರಿಂದ ಇನ್ನೊಂದು ಏನಾಗುತ್ತೆ ಅಂತಂದ್ರೆ, ಆಸ್ ನ್ಯಾಷನಲ್ ಪಾರ್ಟೀಸ್ ವಿ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್. ಒಂದು ತಿಳ್ಕೊಂಬಿಡಿ, ರೀಜನಲ್ ಪಾರ್ಟೀಸ್ಗಳು ಸತ್ತೋಗ್ತವೆ. ಯುವರ್ ಫೆಡರಲ್ ಸಿಸ್ಟಮ್ ಇಸ್ ಗೋಯಿಂಗ್ ಟು ಕೊಲ್ಯಾಪ್ಸ್. ಎದಕ್ಕೆ ಸತ್ತೋಗ್ತದೆ ಅಂತಂದ್ರೆ, ದೇ ಮೇ ನಾಟ್ ಬಿ ಏಬಲ್ ಟು ಸ್ಪೆಂಡ್ ದ ವೇ ಯುವರ್ ನ್ಯಾಷನಲ್ ಪಾರ್ಟಿ ಸ್ಪೆಂಡ್. ಇವತ್ತು ಗೊತ್ತಿದೆ ಯಾವ ಪಾರ್ಟಿ ಹತ್ರ ಹೈಯೆಸ್ಟ್ ದುಡ್ಡಿದೆ ಅಂತ ಹೇಳಿ. ಇವತ್ತು ಇರುವಂತ ಜಾಸ್ತಿ ದುಡ್ಡು ಸಪರೇಟ್ ಆಗಿ ಚುನಾವಣೆ ನಡೆದ್ರೆ ಖರ್ಚು ಮಾಡಿ. ಸರ್, ಅದನ್ನೇ ನಾನು ಹೇಳ್ತಾ ಇರೋದು. ದೇ ಬೇಸಿಕಲಿ ಈಗ ಏನಾಗುತ್ತೆ ಸರ್, ನಿಮಗೆ ಜಸ್ಟ್ ಒಂದು ಸ್ಮಾಲ್ ಎಕ್ಸಾಂಪಲ್ ಹೇಳ್ತೀನಿ. ಒಂದು ಪ್ರಾಡಕ್ಟ್ ಅನ್ನ ನಾನು ಸೇಲ್ ಮಾಡೋದು ಕೊಡ್ತೀನಿ ಮಾರ್ಕೆಟ್ ಅಲ್ಲಿ. ಒಂದು ಪ್ರಾಡಕ್ಟ್ ಅನ್ನ 100 ಸಲ ಅಡ್ವರ್ಟೈಸ್ ಮಾಡುವಂತ ಕೆಪಾಸಿಟಿ ಇರುವಂತ ಒಬ್ಬ ಇರ್ತಾನೆ, ಇನ್ನೊಬ್ಬ ಒಂದು ಸರಿ ಅಡ್ವರ್ಟೈಸ್ಮೆಂಟ್ ಮಾಡಕ್ಕಾಗದೇ ಇರುವಂತ ಒಬ್ಬನ ಇರ್ತಾನೆ. ಚುನಾವಣೆ ನಡೆದ್ರೆ ಒಳ್ಳೇದಲ್ರಿ. ಅದನ್ನೇ ನಾನು ಹೇಳ್ತಾ ಇರೋದು. ಕಡಿಮೆ ಖರ್ಚು ಮಾಡುವಂತ ಅಲ್ಲಲ್ಲ ಸರ್, ನಾನು 100 ಬಾರಿ ಆ ಪ್ರಾಡಕ್ಟ್ ಬಗ್ಗೆ ಹೇಳ್ತಾ ಇದ್ದೆ ಅಂತಂದ್ರೆ, ಒಂದು ಬಾರಿ ಹೇಳಕ್ ಆಗದೆ ಇರೋನು ಹೊರಟೋಗ್ಬಿಡ್ತಾನೆ. ಆವಾಗ ಏನಾಗುತ್ತೆ, ಜಲ ನಮ್ಮ ಕರ್ನಾಟಕ, ತಮಿಳ್ನಾಡು, ಕೇರಳ ಲೋಕಲ್ ಇಶ್ಯೂಸ್ಗಳು ಏನಿರ್ತವೆ ಆ ಲೋಕಲ್ ಇಶ್ಯೂಸ್ ಮೇಲೆ ಫೋಕಸ್ ಮಾಡೋದಕ್ಕೆ ಆಗೋದಿಲ್ಲ. ದಿಸ್ ಇಸ್ ಒನ್ ಆಫ್ ದ ವೆರಿ ವೆರಿ ಸಿಂಪಲ್ ಅಂಡ್ ವೆರಿ ವೆರಿ ಕ್ಲಿಯರ್ ದಟ್ ಒನ್ ನೇಷನ್ ಒನ್ ಎಲೆಕ್ಷನ್ ಡಿಸ್ಅಡ್ವಾಂಟೇಜ್. ಮತ್ತೆ ಮುಂದೆ ಇದಕ್ಕೆ ಹೌ ಡು ವಿ ನೀಡ್ ಟು ವರ್ಕ್ ಅಂತಂದ್ರೆ, ಆಸ್ ಈ ರೈಟ್ಲಿ ಸೆಡ್, ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಒಳಗೆ ಯು ನೀಡ್ ಟು ಬ್ರಿಂಗ್ ಸ್ಟ್ರಿಂಜೆಂಟ್ ರೂಲ್ಸ್. ನೀವು ಎಲ್ಲಿ ತನಕ ತರಲ್ವೋ ಅಲ್ಲಿ ತನಕ ಮಾಡೆಲ್ ಆಫ್ ಕೋಡ್ ಆಫ್ ಕಂಡಕ್ಟ್ ಮಾಡೋಕ್ಕಾಗಲ್ಲ. ಸ್ಟ್ರಿಂಜೆಂಟ್ ಇದೆ, ಅದನ್ನ ಲೂಸ್ ಮಾಡ್ಬೇಕಷ್ಟೇ. ಒಂದು ನಿಮಿಷ ಐ ವಿಲ್ ಜಸ್ಟ್ ಕಂಪ್ಲೀಟ್. ಇನ್ನೊಂದು ವಿಶೇಷ ಏನಂದ್ರೆ, ಡಿಸ್ಅಡ್ವಾಂಟೇಜಸ್. ವಾಟ್ ಇಸ್ ದ ಕಾಂಗ್ರೆಸ್ ಪಾರ್ಟಿ ಸ್ಟ್ಯಾಂಡ್ ಆನ್? ನಾನು ಹೇಳ್ತೀನಿ, ಅಲ್ಲಿಗೆ ಬರ್ತಾ ಇದ್ದೀನಿ. ಸೊ ಇಲ್ಲಿ ಇನ್ನೊಂದು ಏನಾಗಿದೆ ಅಂತಂದ್ರೆ, ಈಗ ತಾವು ಹೇಳಿದಾಗೆ ಒಬ್ಬ ಪರ್ಸನ್ ಈಗ ಏನಾಗಿದೆ ಅಂತಂದ್ರೆ, ನನ್ನ ಪಾರ್ಟಿಯ ಲೀಡರ್, ನ್ಯಾಷನಲ್ ಲೀಡರು ಸ್ಟೇಟಿಗೆ ಬಂದು ಕ್ಯಾಂಪೇನ್ ಮಾಡ್ತಾನೆ. ನನ್ನ ಇರ್ರೆಸ್ಪೆಕ್ಟಿವ್ ಆಫ್ ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಇರ್ಬೋದು, ಅಲ್ಲಿ ಅವ್ರು ಬಂದು ಇಲ್ಲಿ ಕ್ಯಾಂಪೇನ್ ಮಾಡ್ತಾರೆ. ಇದನ್ನ ನೀವು ಇನ್ ಕೇಸ್ ಇಫ್ ಯು ರಿಯಲಿ ವಾಂಟೆಡ್ ಟು ಬ್ರಿಂಗ್ ಅನ್ ಅಮೆಂಡ್ಮೆಂಟ್ ಹೂಎವರ್ ಇಸ್ ಇನ್ ದ ಪೊಸಿಷನ್. ರಾಹುಲ್ ಗಾಂಧಿ ಇರ್ಬೋದು, ನರೇಂದ್ರ ಮೋದಿ ಆಗಿರ್ಬೋದು, ಒಂದು ಸರಿ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಅವ್ರು ಗೆದ್ದು ಅಕಸ್ಮಾತ್ ಅವ್ರನ್ನ ಕೂತ್ಕೊಂಡ್ರೆ ಸ್ಟೇಟ್ ಎಲೆಕ್ಷನ್ಸ್ ಬರಂಗಿಲ್ಲ. ಬ್ರಿಂಗ್ ಎ ರೂಲ್. ಅಲ್ಲಲ್ಲ, ಈಗ ನೀವು ಯಾವ ರೀತಿ ನಗ್ತಾ ಇದ್ದೀರಲ್ಲ, ಇದೇ ರೀತಿ ನಗು ಅಲ್ಲ, ಇದೇ ರೀತಿ ನಗು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಅಜಿತ್ ಯಾಕೆ ಹೇಳ್ತಾ ಮುಖಂಡರುಗಳು ರಾಜ್ಯದ ಚುನಾವಣೆ ಪ್ರಚಾರಕ್ಕೆ ಬರಂಗಿಲ್ಲ. ನೀವು ಇಷ್ಟು ದೊಡ್ಡ ಎಕ್ಸರ್ಸೈಸ್ ಮಾಡ್ಲಿಕ್ಕೆ ಹೊರಟಿದ್ದೀರಿ, ಕಾರ್ಪೊರೇಟ್ ಜಗತ್ನಲ್ಲಿ ಒಂದೇ ನಿಮಿಷ ಅಲ್ಲಲ್ಲ, ನಾನು ಒಂದು ನಿಮಿಷ ಹೇಳ್ಬಿಡ್ತೀನಿ. ಇಷ್ಟು ದೊಡ್ಡ ಎಕ್ಸರ್ಸೈಸ್ ಮಾಡ್ಲಿಕ್ಕೆ ಕೊಟ್ಟಿದ್ದೀರಿ ನೀವು, ಒನ್ ನೇಷನ್ ಒನ್ ಟ್ಯಾಕ್ಸ್ ಅಂತ ಹೇಳಿ 5 ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಗಳು, ದೊಡ್ಡ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಮಾಡಿ 50% ಪ್ಲಸ್ ರಾಜ್ಯಗಳು ನಿಮ್ಗೆ ಒಪ್ಪಿಗೆ ಕೊಟ್ಟು ಅದಾಗಿದ್ದ ಮೇಲೆ ನೀವು ಇದನ್ನ. ಆಮೇಲೆ ಇನ್ನೊಂದು ಹೇಳ್ತೀನಿ ಫಾರ್ ಯುವರ್ ಕೈಂಡೆಸ್ಟ್ ಇನ್ಫಾರ್ಮೇಶನ್, ಈವನ್ ಟಿಲ್ ಟುಡೇ ಐ ಆಮ್ ಟಾಕಿಂಗ್ ಅಬೌಟ್ ದ ಗಾರ್ಡಿಯನ್, ಟೆಲಿಗ್ರಾಮ್ ಅಂತ ನ್ಯೂಸ್ ಪೇಪರ್ಗಳು ಏನಂತ ಪಬ್ಲಿಷ್ ಮಾಡ್ತಾ ಇದ್ದಾವೆ ಅಂತಂದ್ರೆ, ದೇರ್ ಈಸ್ ನೋ ಅಫಿಷಿಯಲ್ ರೆಕಾರ್ಡ್ ಸೇಸ್ ದೇರ್ ಈಸ್ ಒನ್ ನೇಷನ್ ಒನ್ ಎಲೆಕ್ಷನ್ ಬಗ್ಗೆ ಡಿಸ್ಕಷನ್ ಸ್ಟಾರ್ಟ್ ಆಗಿಲ್ಲ. ಹಂಗಂದ್ರೆ ವಾಟ್ ಆರ್ ವಿ ಡಿಸ್ಕಸಿಂಗ್? ಈಸ್ ಇಟ್ ಜಸ್ಟ್ ಐ ವಾಶ್? 18ನೇ ತಾರೀಕಿನ ತನಕ ಅಲ್ಲಲ್ಲ, ಅದನ್ನೇ ನಾನು ಹೇಳ್ತಾ ಇರೋದು. ಬ್ರೇಕ್ ಮುಗಿಸ್ಕೊಂಡು ವಾಪಸ್ ಬರ್ತೀನಿ. ಬ್ರೇಕ್ ನಂತರ ಬಿಜೆಪಿಯ ಅನಿಲ್ ಚಳಗೇರಿ ಅವರಿಂದ ರಿಯಾಕ್ಷನ್ ತಗೊಳ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.